ಇನ್ನು ಈ ಬಾರಿಯ ಮಳೆಗಾಲದಲ್ಲಿ ನಾವು ಅತಿ ಹೆಚ್ಚು ನೋಡಿದ್ದು ಈ ರಸ್ತೆ ಕುಸಿತ, ಗುಡ್ಡ ಕುಸಿತ, ಭೂ ಕುಸಿತ ಬರೀ ಇದೇ ಆಯಿತು. ಈಗ ಚಿಕ್ಕಮಗಳೂರಿನ ಮುಳ್ಳಯ್ಯನಗಿರಿಯಲ್ಲಿ ಕೂಡ ಸುಮಾರು 200 ಅಡಿ ಆಳಕ್ಕೆ ಅರ್ಧ ರಸ್ತೆ ಕುಸಿತಾ ಇದೆ. ಒಂದು ಕಡೆ ಬಂಡೆ, ಬೆಟ್ಟ, ಗುಡ್ಡ ಇದ್ದರೆ ಮತ್ತೊಂದು ಕಡೆ ಆಳವಾದ ಪ್ರಪಾತಕ್ಕಿರುವಂತಹ ರಸ್ತೆ. ಪ್ರವಾಸಿ ವಾಹನಗಳೇನಾದರೂ ಇದ್ದಿದ್ರೆ ಭಾರಿ ಪ್ರಮಾಣದಲ್ಲಿ ಅನಾಹುತ ಸಂಭವಿಸ್ತಾ ಇತ್ತೋ ಏನೋ. ಹಾಗಾಗಿನೇ ಮುಂಜಾಗ್ರತಾ ಕ್ರಮವಾಗಿ 1 ತಿಂಗಳು ಪ್ರವಾಸೋದ್ಯಮವನ್ನು ಬಂದ್ ಮಾಡಿ ಜಿಲ್ಲಾಡಳಿತ ಆದೇಶವನ್ನು ಕೊಟ್ಟಿದೆ. ಸೊ ಹೇಗಿದೆ ಅಲ್ಲಿನ ಪರಿಸ್ಥಿತಿ ಅನ್ನೋದ್ರ ಬಗ್ಗೆ ನಮ್ಮ ಚಿಕ್ಕಮಗಳೂರು ಪ್ರತಿನಿಧಿ ಮಾಡಿರ್ತಕ್ಕಂಥ ಒಂದು ವಾಕ್ಥ್ರೂ ಇದೆ, ನೋಡೋಣ. ಕೇರಳದ ವಯನಾಡಿನಲ್ಲಿ ಆದಂಥ ದುರಂತದ ಬಳಿಕ ಪಶ್ಚಿಮ ಘಟ್ಟಗಳ ತಪ್ಪಲಿನಲ್ಲಿ ಅರಣ್ಯೇತರ ಚಟುವಟಿಕೆಗಳ ಕುರಿತು ಈಗಾಗಲೇ ಸಾರ್ವಜನಿಕರಲ್ಲಿ ಸಾಕಷ್ಟು ಚರ್ಚೆ ಆರಂಭವಾಗಿರುವಂಥದ್ದು. ಅದರಲ್ಲೂ ಚಿಕ್ಕಮಗಳೂರು ಜಿಲ್ಲೆಯ ಪಶ್ಚಿಮ ಘಟ್ಟಗಳ ತಪ್ಪಲಿನಲ್ಲಿ ಸುರಿತಿರುವಂಥ ಧಾರಾಕಾರ ಮಳೆಯಿಂದಾಗಿ ಮುಳ್ಳಯ್ಯನಗಿರಿ ಮಾರ್ಗದಲ್ಲೂ ಕೂಡ ಸಾಕಷ್ಟು ಅನಾಹುತಗಳು ಸಂಭವಿಸಿರುವಂಥದ್ದು. ರೋಡ್ ಕಟ್ ಆಗಿರೋದ್ರಿಂದ ಮುಂದಿನ ದಿನಗಳಲ್ಲಿ ಚಿಕ್ಕಮಗಳೂರು ಜಿಲ್ಲೆಯ ಈ ಒಂದು ಅಂದರೆ ಮುಳ್ಳಯ್ಯನಗಿರಿ ಮಾರ್ಗದ ಪ್ರವಾಸಿ ತಾಣಗಳಲ್ಲೂ ಕೂಡ ಸರ್ಕಾರ ಅರಣ್ಯೇತರ ಚಟುವಟಿಕೆಗೆ ಬ್ರೇಕ್ ಹಾಕಬೇಕೆಂಬ ಒಂದು ಮಾತು ಕೂಡ ಕೇಳಿಬರ್ತಿರುವಂಥದ್ದು. ಯಾಕೆಂದರೆ ನಾನು ಇರುವಂಥ ಜಾಗ ಅದೇ ರೀತಿಯಾದಂಥ ಒಂದು ಜಾಗ ಆಗಿರುವಂಥದ್ದು. ನಾವು ನೋಡ್ಬೋದು ವಿಜುವಲ್ಸಲ್ಲೂ ಕೂಡ ಇದು ಚಿಕ್ಕಮಗಳೂರು ತಾಲೂಕಿನ ಚಿಕ್ಕಮಗಳೂರಿನಿಂದ ದತ್ತಪೀಠಕ್ಕೆ ಹೋಗುವಂಥ ಮಾರ್ಗ ಕವಿಕಲ್ ಗಂಡಿ ಸಮೀಪ ಈ ಒಂದು ಪ್ರಮಾಣದಲ್ಲಿ ಅಂದರೆ ರಸ್ತೆ ಕುಸಿತ ಉಂಟಾಗಿರುವಂಥದ್ದು ನಾವು ನೋಡ್ಬೋದು. ವಿಜುವಲ್ಸಲ್ಲೂ ಕೂಡ ಸುಮಾರು 200ರಿಂದ 300 ಅಡಿ ಆಳಕ್ಕೆ ಒಂದು ರಸ್ತೆ ಕುಸಿತಿರುವಂಥದ್ದು. ಯಾಕೆಂತಂದರೆ ಈ ರಸ್ತೆ ಒಂದು ಸಿಂಗಲ್ ರೋಡ್ ಇದ್ದಂತೆ. ಇದು ಒಂದು ವಾಹನ ಬಂದರೆ ಮತ್ತೊಂದು ವಾಹನಕ್ಕೆ ದಾರಿ ಕೊಡೋದಕ್ಕೆ ಒಂದು ಗಾಡಿ ನಿಲ್ಲಿಸ್ಕೊಂಡು ಅಥವಾ ಹಿಂದೆ ಹೋಗಿ ಮತ್ತೆ ಮುಂದೆ ಬಂದು ಆ ರೀತಿಯಾದಂಥ ಸೈಡ್ ಕೊಟ್ಟು ಮುಂದೆ ಹೋಗುವಂಥ ಜಾಗ. ಆದರೆ ಕಳೆದ 1.5 ತಿಂಗಳಿಂದನೂ ಕೂಡ ಮುಳ್ಳಯ್ಯನಗಿರಿ ತಪ್ಪಲಿನಲ್ಲಿ ಸುರಿತಿರುವಂಥ ಧಾರಾಕಾರ ಮಳೆಯಿಂದಾಗಿ ಇಷ್ಟು ದೊಡ್ಡ ಮಟ್ಟದ ಅನಾಹುತ ಸಂಭವಿಸ್ತಿರುವಂಥದ್ದು ನಾವು ನೋಡ್ಬೋದು. ಸುಮಾರು 200ರಿಂದ 300 ಅಡಿ ಆಳಕ್ಕೆ ಈಗಾಗಲೇ ಮಣ್ಣು ಕೂಡ ಕುಸಿತಿರುವಂಥದ್ದು. ನಾವು ನಿಂತಿರುವಂಥ ಈ ಒಂದು ಜಾಗ ಈ ಡಾಂಬರ್ ಅಂದರೆ ಟಾರ್ ಏನು ಕಾಣ್ತಿದೆ, ಈ ಟಾರಿನ ಕೆಳಭಾಗ ಅಂದರೆ ತಳಭಾಗದಲ್ಲೂ ಕೂಡ ಸಾಕಷ್ಟು ಮಣ್ಣು ಕುಸಿತಿರುವಂಥದ್ದು. ಹಾಗಾಗಿ ಈಗಾಗಲೇ ಮುಂಜಾಗ್ರತಾ ಕ್ರಮವಾಗಿ ಸಿಮೆಂಟಿನ ಚೀಲಗಳನ್ನು ಇಟ್ಟು ವಾಹನಗಳು ಓಡಾಡೋದಕ್ಕೆ ಅನುವು ಮಾಡಿಕೊಟ್ಟಿರುವಂಥದ್ದು. ಯಾಕೆಂತಂದರೆ ಈ ಭಾಗದಲ್ಲಿ 10 ಹಳ್ಳಿಗಳಿರೋದ್ರಿಂದ ಅವರಿಗೆ ಯಾವುದೇ ರೀತಿ ಸಮಸ್ಯೆ ಆಗಬಾರ್ದು ಅನ್ನೋ ನಿಟ್ಟಿನಲ್ಲಿ ಈಗಾಗಲೇ ಈ ರೀತಿ ಒಂದು ತಾತ್ಕಾಲಿಕವಾದ ಒಂದು ದುರಸ್ತಿ ಕೆಲಸ ಮಾಡಿರುವಂಥದ್ದು. ಆದರೆ ಮುಂಜಾಗ್ರತಾ ಕ್ರಮವಾಗಿ ಜಿಲ್ಲಾಡಳಿತ ಜುಲೈ 15ನೇ ತಾರೀಕಿನಿಂದ ಚಿಕ್ಕಮಗಳೂರು ಜಿಲ್ಲೆಯ ಅಂದರೆ ಮುಳ್ಳಯ್ಯನಗಿರಿ ತಪ್ಪಲಿನಲ್ಲಿರುವಂಥ ಪ್ರವಾಸಿ ತಾಣಗಳಿಗೆ ಆ ಪ್ರವಾಸಿಗರನ್ನು ಸಂಪೂರ್ಣವಾಗಿ ಬ್ರೇಕ್ ಹಾಕಿರೋದ್ರಿಂದ ಇಲ್ಲಿ ಒಂದು ದೊಡ್ಡ ಅನಾಹುತ ಸಂಭವಿಸೋದು ತಪ್ಪಿದೆ ಅಂತಲೇ ಹೇಳ್ಬೋದು. ಯಾಕೆಂತಂದರೆ ಈ ವರ್ಷ ಮುಳ್ಳಯ್ಯನಗಿರಿನಲ್ಲಿ ಕಳೆದ 1.5 ತಿಂಗಳಿಂದ ನಿರಂತರವಾಗಿ ಮಳೆ ಸುರಿದಿದ್ದರಿಂದ 10ಕ್ಕೂ ಹೆಚ್ಚು ಕಡೆ ಭೂಕುಸಿತ ಉಂಟಾಗಿರುವಂಥದ್ದು ಮತ್ತು ರೋಡ್ಗಳು ಕೂಡ ಕಟ್ಟಾಗಿರುವಂಥದ್ದು. ಹಾಗಾಗಿ ಪ್ರವಾಸಿಗರು ಇಲ್ಲಿಗೆ ಬರ್ದಲೇ ಇರೋದ್ರಿಂದ ಒಂದು ದೊಡ್ಡ ಅನಾಹುತ ಸಂಭವಿಸಿದೆ ಅಂತಲೇ ಹೇಳ್ಬೋದು. ಅದೇ ನಾವು ಮತ್ತೊಂದು ಕಡೆ ವಿಜುವಲ್ಸಲ್ಲೂ ನೋಡ್ಬೋದು. ಈಗಾಗಲೇ ಏನು ಈ ಒಂದು ಕಡೆ ರೋಡ್ ಏನು ಕುಸಿತಿದೆ ಅದರ ಬಲಭಾಗ ಅಂದರೆ ಮತ್ತೊಂದು ಭಾಗದಲ್ಲಿ ದೊಡ್ಡ ದೊಡ್ಡ ಬಂಡೆ ಕಲ್ಲುಗಳು ಕೂಡ ಇರುವಂಥದ್ದು. ಅಂತಂದರೆ ಯಥೇಚ್ಛವಾಗಿ ಮಳೆ ಜಾಸ್ತಿ ಆದರೆ ಈ ಕಲ್ಲುಗಳು ಕೂಡ ಈಗಾಗಲೇ ಕುಸಿಯುವಂಥ ಸಾಧ್ಯತೆಯೂ ಇರುವಂಥದ್ದು. ಆದರೆ ರಸ್ತೆಗೆ ಮುಂಜಾಗ್ರತಾ ಕ್ರಮವಾಗಿ ರಸ್ತೆಯಲ್ಲಿ ನೀರು ಹರಿಯೋದು ಬೇಡ, ಹಾಗಾಗಿ ನೀರು ಹರಿಯೋದಕ್ಕೋಸ್ಕರ ಈಗ JCBನಲ್ಲಿ ಒಂದು ಕಡೆ ರಸ್ತೆಯನ್ನು ಒಂದು ಚರಂಡಿ ಟೈಪ್ ಮಾಡಿ ನೀರು ಹರಿಯೋಕ್ಕೆ ವ್ಯವಸ್ಥೆ ಮಾಡಿರುವಂಥದ್ದು. ಆದರೆ ಈಗಾಗಲೇ ಪಶ್ಚಿಮ ಘಟ್ಟಗಳ ತಪ್ಪಲಿನಲ್ಲಿ ಇತ್ತೀಚೆಗೆ ನಡೀತಿರುವಂಥ ಪ್ರಕರಣಗಳು JCBಗಳಲ್ಲಿ ಕೆಲಸ ಮಾಡಿದ್ರಿಂದಲೇ ಈ ರೀತಿಯಾದ ಅನಾಹುತ ಸಂಭವಿಸಿದೆ ಅನ್ನೋ ಮಾತು ಕೂಡ ಕೇಳಿ ಬರ್ತಿರುವಂಥದ್ದು. ಆದರೆ ಈಗ ಈ ಒಂದು ತಾತ್ಕಾಲಿಕವಾದಂಥ ಈ ಕೆಲಸ ಮುಂದಿನ ದಿನಗಳಲ್ಲಿ ಮುಂದಿನ ವರ್ಷಗಳಲ್ಲಿ ಯಥೇಚ್ಛವಾಗಿ ಅಂದರೆ ಮುಳ್ಳಯ್ಯನಗಿರಿ ತಪ್ಪಲು ಅಂದರೆ ಸಾಕಷ್ಟು ಮಳೆ ಬೀಳುವಂಥ ಪ್ರದೇಶ. ಈ ಪ್ರದೇಶದಲ್ಲೂ ಕೂಡ ಮತ್ತೆ ಯಥೇಚ್ಛವಾಗಿ ಮಳೆ ಸುರಿದ್ರೆ ಈ ಒಂದು ಬಂಡೆ ಕಲ್ಲುಗಳು ಕೂಡ ಕುಸಿದು ಬೀಳುವಂಥ ಸಾಧ್ಯತೆಯೂ ಕೂಡ ಇರುವಂಥದ್ದು. ಹಾಗಾಗಿ ಈಗಾಗಲೇ ಪರಿಸರವಾದಿಗಳು ಮತ್ತು ಸ್ಥಳೀಯರು ಕೂಡ ಸರ್ಕಾರಕ್ಕೆ ಆಕ್ರೋಶ ಅಂದರೆ ಅಸಮಾಧಾನ ಹೊರಹಾಕ್ತಿರೋದು ಅಂತಂದರೆ ಈ ಭಾಗದಲ್ಲಿ ಯಥೇಚ್ಛವಾಗಿ ಅರಣ್ಯೇತರ ಚಟುವಟಿಕೆಗಳನ್ನು ನಡೆಸೋದನ್ನು ಸಂಪೂರ್ಣವಾಗಿ ಸರ್ಕಾರ ಬ್ರೇಕ್ ಹಾಕಬೇಕು. ಯಾಕೆಂದರೆ ಮುಳ್ಳಯ್ಯನಗಿರಿ ಅಂತಂದರೆ ಇದು ನೈಸರ್ಗಿಕವಾಗಿ ಇರುವಂಥ ಸೌಂದರ್ಯ. ಒಂದು ವೇಳೆ ಮುಂದಿನ ದಿನಗಳಲ್ಲಿ ನಾವು ಇಂಥ ಸೌಂದರ್ಯವನ್ನು ಕಳ್ಕೊಂಡ್ರೆ ಮತ್ತೆ ಇದನ್ನು ನಿರ್ಮಾಣ ಮಾಡೋಕ್ಕೆ ಆಗೋದಿಲ್ಲ. ಹಾಗಾಗಿ ಈ ಭಾಗದಲ್ಲಿ ಅರಣ್ಯೇತರ ಚಟುವಟಿಕೆಗೆ ಸಂಪೂರ್ಣ ಬ್ರೇಕ್ ಹಾಕಬೇಕು ಅಂತ ಪರಿಸರವಾದಿಗಳು ಮತ್ತು ಜನಸಾಮಾನ್ಯರು ಸರ್ಕಾರಕ್ಕೆ ಆಗ್ರಹ ಮಾಡಿರುವಂಥದ್ದು. ಕ್ಯಾಮರಾಮನ್ ಪುರಿ ಜೊತೆ ನಾರಾಯಣಗೌಡ, ಪಬ್ಲಿಕ್ ಟಿವಿ, ಚಿಕ್ಕಮಗಳೂರು.